2 ವರ್ಷ ಆಯ್ತು ಇದನ್ನ ನೈಸರ್ಗಿಕ ಕೃಷಿ ಮಾಡಕತ್ರಿ. ಜೀವಾಮೃತ ಮಾಡ್ತಿದ್ವಿ ಫಸ್ಟ್. ಈಗ ಡಿಕಾಂಪೋಸರ್ ಅಂತ ಈಗ ಹಾಕಿದ್ದೀವಿ. ಇದು ಹಾಕೋದ್ ಯಾಕಪ್ಪ ಅಂತಂದ್ರ ಭೂಮಿ ತಂಪು ಉಳಿತೈತಿ. ಆಮೇಲೆ ಬೆಳೆಹುಳ ಹೆಚ್ಚಿಗೆ ಹಾಕೋ ಎರೆಹುಳ. ಅದು ಹಾಕೋದ್ರಿಂದ ಹೆಚ್ಚಿನ ಇಳುವರಿ ಅಂತ ಆಮೇಲೆ ಒಂದೇದು ಭೂಮಿ ಸುಡೋದು. ಸರ್ಕಾರಿ ಗೊಬ್ಬರ ಹಾಕೋದಂದ್ರೆ ಸುಡತೈತೆ ಭೂಮಿ. ಸುಟ್ಟು ಅದ್ರಿಂದ ಇರೋ ಕೀಟಾಣುಗಳೆಲ್ಲ ಸಾಯ್ತಾವೆ. ಆ ಉದ್ದೇಶದಿಂದ ಜೀವಿಗಳೆಲ್ಲ ಸಾಯ್ತವು. ಪೀಕಿಗೆ ಏನ್ ಬೇಕಲ್ಲ ಆ ಸೂಕ್ಷ್ಮ ಜೀವಿಗಳು ಎಲ್ಲ ಸಾಯ್ತವೆ. ಆ ಉದ್ದೇಶದಿಂದ ನಾವು ಇದನ್ನ ಹೊಂದ್ಕೊಂತ 2 ವರ್ಷ ಆಯ್ತು. ಬೆಳೆ ಬೆಳೆಯಲು 17 ರೀತಿಯ ಪೋಷಕಾಂಶಗಳು ಬೇಕು ಅಂತಂದ್ರ ನಾವು ನೈಸರ್ಗಿಕ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕು. ಯಾಕಂತಂದ್ರ ನಾವು ಸಗಣಿ ಗೊಬ್ಬರ ಮತ್ತೆ ಜೀವಾಮೃತ, ಘನ ಜೀವಾಮೃತ ಇವನ್ನೆಲ್ಲ ಮಾಡಿ ಹಾಕೋದ್ರಿಂದ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಿಗೆ ಆಗಿ ಅದರಲ್ಲಿರ್ತಕ್ಕಂತ ಎಲ್ಲಾ ಪೋಷಕಾಂಶಗಳನ್ನ ಬೆಳೆಗೆ ಯಾವ ಪೋಷಕಾಂಶಗಳು ಬೇಕೋ ಅದನ್ನ ಅದು ಬೆಳೆಗಳಿಗೆ ಒದಗಿಸ್ತತಿ. ಹಂಗಾಗಿ ಬೆಳೆಗಳು ಚೆನ್ನಾಗಿ ಬೆಳಿತಾವು. ಖರ್ಚು ಕಡಿಮೆ ಆಕತ್ರಿ ಹಾ. ಸರ್ಕಾರ ಗೊಬ್ಬರ ಹಾಕೋದ್ರಿಂದ. ಹ್ಮ್. ಇದನ್ನ ಮಾಡೋದ್ರಿಂದ ಖರ್ಚು ಕಡಿಮೆ ಆಕತಿ. ಹ್ಮ್. ಆಮೇಲೆ ಉಳಿತಾಯ ಬಾಳ ಆದಾಯ ಜಾಸ್ತಿ. ಆದಾಯ ಜಾಸ್ತಿ. ಆಮೇಲೆ ಭೂಮಿ ಕಸು ಉಳಿತೈತಿ, ಹ್ಮ್. ತಂಪು ಹಿಡಿತೈತಿ. ಈ ಬೀಜಗಳನ್ನ ಎಲ್ಲಿಂದ ತಂದಿದ್ರಿ ನೀವು? ತೋಟಗಾರಿಕೆ ಆಫೀಸ್ ಬೆಳಗ್ಗೆ ಬ್ಯಾಡಗಿಂದ ತಂದ್ರೆ ಅಲ್ಲಿ ಆಫೀಸ್ ಚೆನ್ನಾಗ್ ಬಂದವ್ರಿ ಬೀಜ? ಚೆನ್ನಾಗ್ ಬಂದವ್. ನೋಡು ಬೆಂಡ್ ಹೆಂಗೈತಿ ನೋಡ್ರಿ. ಎಲೆ. ಇನ್ನೂ ಹೂವಾಗಿಲ್ಲ. ಎಲ್ಲ ಚೆನ್ನಾಗ್ ಬಂದವ್ರಿ. ಚೆನ್ನಾಗ್ ಅದಾವ. ಟೊಮೆಟೊ ಅದು ಇದು ನುಗ್ಗಿ ಪಾಟ್ ಹಾಕಿದ್ ನೋಡ್ರಿ. ಇದ್ರಾಗ ಅಷ್ಟ ಕಷ್ಟ ಯೂಸ್ ಮಾಡಿ ಅದನ್ನ. ಇದು ಹೆಂಗೈತಿ ನೋಡ್ರಿ ನುಗ್ಗಿ. ಆ ಕಡೆ ಸೌತೆ, ಈ ಕಡೆ ಸೌತೆ ಐತಿ. ಇದು ಬೀನ್ಸ್ ಆ ಕಡೆ ಬೀನ್ಸ್ ಆ ಐತಿ. ಕಡೆ ಐತಿ. ಯಾವ ಒಟ್ಟು ಸರ್ಕಾರ ಗೊಬ್ಬರ ಒಂದ್ ಚೀಲ ಗೊಬ್ಬರ ಹಾಕಿಲ್ಲ ಅದಕ್ಕೆ ನಾವು. ಇಲ್ಲ ಇಲ್ಲ, ಅಷ್ಟು ಎಲ್ಲ ಗೊಬ್ಬರ ಒಂದೇ ಆ ನೀರ್ ಬಿಟ್ರೆ ಪೈಪ್ನಾಗ ಎಲ್ಲಾ ಕಡೆ ಹೋಗತ್ತದ. ಡ್ರಿಪ್ ಅದ್ರಾಗ ಅದಾವ್ರಿ. ಅಂದ್ರ ಪಾಟ್ ಹಾಕಿಲ್ಲ. ಅಂದ್ರೆ ಪಾಟ್ ಹಾಕ್ಲಿಕ್ಕೆ ಮಂಚಿಂಗ್ ಹಾಕಿದ್ರಿ ಮಂಚಿಂಗ್ ಮಾಡಿದ್ರೆ ಚೆನ್ನಾಗ್ ಚೆನ್ನಾಗ್ ಮಂಚಿಂಗ್ ಹಾಕಿದ್ರ ಕೆಲವೊಂದ್ಸ ಹೆಚ್ಚಿನ ಬಿಸಿಲು